ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಮತ್ತು ಸೀಕ್ವೆನ್ಸಸ್ ಯೂಸ್ ಮಾಡಿ ಯಾವ ಥರ ವರ್ಕ್ ಮಾಡಬೇಕು ಮತ್ತು ಟ್ಯೂಬ್ ಬೀಡ್ಸಲ್ಲಿ ಯಾವ ಥರ ನಾವು ಡಿಸೈನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು 8 mm ಸೂಜಿ ತಗೋಬೇಕು. ನೆಕ್ಸ್ಟು ಸಿಲ್ಕ್ ಥ್ರೆಡ್ ತಗೋಬೇಕು. ಸಿಲ್ಕ್ ಥ್ರೆಡ್ನ ನಾವು 6 ಎಳೆ ದಾರ ಥರ ಸೂಜಿಗೆ ಪೋಣಿಸ್ಕೋಬೇಕು. ನೋಡಿ, ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರನೇ ನೀವು ಸಿಲ್ಕ್ ಥ್ರೆಡ್ ತಗೊಂಡು ಈ ಥರ ಸೂಜಿಗೆ ಪೋಣಿಸ್ಕೊಂಡು ನಾಟ್ ಹಾಕ್ಕೊಳ್ಳಿ. ದೊಡ್ಡದಾಗಿ, ಸ್ವಲ್ಪ ದೊಡ್ಡದಾಗಿರಲಿ ನಾಟು. ನೆಕ್ಸ್ಟು ನಾವು ಒಂದು ಚಿತ್ರ ಬರ್ಕೊಳ್ಳೋಣ. ಯಾಕಂದರೆ ಡೈರೆಕ್ಟಾಗಿ ಮಾಡೋದಕ್ಕೆ ಹೋದರೆ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ನಾವು ಥ್ರೆಡ್ಡು ಮತ್ತು ಸೀಕ್ವೆನ್ಸಸ್ ಎರಡನ್ನೂ ಹಾಕೋದ್ರಿಂದ ಒಂದೇ ಲೆವೆಲ್ಲಿಗೆ ಡಿಸೈನ್ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಡ್ರಾ ಮಾಡ್ಕೊಬಿಡೋಣ. ನೋಡಿ, ಈ ಥರ ನಾನು ಮಾಡಿರೋ ಥರ ಫಸ್ಟು ಒಂದು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಾದಮೇಲೆ ಬಟ್ಟೆ ಕೆಳಗಿಂದ ಸೂಜಿ ತೆಗೀರಿ. ಸೂಜಿ ತೆಗೆದಾದ್ಮೇಲೆ ನೋಡಿ, ಸೂಜಿ ಮೇಲೆ ಮೊದಲು 2 ಸುತ್ತು ಥ್ರೆಡ್ ಸುತ್ತಿ. ನೋಡಿ, ನಾನು ಇವಾಗ ಸುತ್ತಿದ್ನಲ್ಲ ಆ ಥರ ಥ್ರೆಡ್ ಸುತ್ತಿ ಮತ್ತು ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಸೀಕ್ವೆನ್ಸಸ್ ಇಡಿ. ಸೀಕ್ವೆನ್ಸಸ್ ಇಟ್ಟು ಈ ಥರ ನಾಟ್ ಮಾಡಿ. ನೋಡಿ, ಈ ಥರ ಚುಚ್ಚಿ ಬಟ್ಟೆಗೆ ಚುಚ್ಚಾದಮೇಲೆ ಅದನ್ನು ನಾನು ಯಾವ ಥರ ಹಿಡ್ಕೊಂಡಿದ್ದೀನಿ ನೋಡಿ ಬೆರಳಲ್ಲಿ, ಆ ಥರ ಹಿಡ್ಕೊಂಡು ನೀಟಾಗಿ ಥ್ರೆಡ್ನ 2 ಬೆರಳಲ್ಲೂ ಹಿಡ್ಕೊಂಡು ಮ್ಯಾನೇಜ್ ಮಾಡಿ ಸೂಜಿನ ಎಳೀರಿ. ಸೂಜಿ ಎಳೆದಾದ್ಮೇಲೆ ಮತ್ತೆ ಅದೇ ಸೆಂಟರಿಂದ ಮತ್ತೆ ಸೂಜಿ ಮೇಲೆ ಚುಚ್ಚಿ, ಮತ್ತು ಸೂಜಿ ಮೇಲೆ ಚುಚ್ಚಾದಮೇಲೆ ಅದೇ ರೀತಿ ನಾವು ಸೀಕ್ವೆನ್ಸಸ್ ತಗೊಂಡು ಆ ಮಾರ್ಕ್ ಏನು ಮಾಡಿರ್ತೀವಿ ಆ ಜಾಗಕ್ಕೆ ಇಟ್ಕೊಂಡು ಮತ್ತೆ ಸೂಜಿ ಚುಚ್ಚಿ, ಸೀಕ್ವೆನ್ಸಸ್ ಒಳಗಡೆ ಸೂಜಿ ಚುಚ್ಚಿ ಕೆಳಗಿಂದ ಜೆಂಟಲಾಗಿ ನೀಡಲ್ನ ನೀಟಾಗಿ ಎಳೀರಿ. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ನೋಡ್ಕೊಂಡು ಕೇರ್ಫುಲ್ಲಾಗಿ ಅಭ್ಯಾಸ ಮಾಡಿ. ಇದು ನೀಟಾಗಿ ಬರುತ್ತೆ. ಇದು ಈಸಿ ಇರುತ್ತೆ. ನೀಡಲಲ್ಲಿ ಮಾಡೋದ್ರಿಂದ ಈಸಿ ಇರುತ್ತೆ. ಕ್ರೋಶಾ ನೀಡಲಲ್ಲಿ ಮಾಡೋದಾದರೆ ಸ್ವಲ್ಪ ಹಿಂಸೆ. ಇದು ನೀಡಲಲ್ಲಾದ್ರಿಂದ ಸ್ವಲ್ಪ ಈಸಿನೇ. ಇದನ್ನು ನಾವು ಆದಷ್ಟು ಬೇಗನೆ ಕಲಿಬೋದು. ನೋಡಿ, ನಾನಿವಾಗ ಫುಲ್ಲು ಅದು ಏನು ಸರ್ಕಲ್ ಮಾಡಿದ್ದೀನಿ ಡ್ರಾ ಮಾಡಿ ಆ ಸರ್ಕಲ್ ಸುತ್ತ ನಾನು ಇವಾಗ ನಿಮಗೆ ವರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ನೀಟಾಗಿ ಕಾಣಲಿ, ವಿಡಿಯೋದಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಲಿ ಅಂತ ನಾನು ದೊಡ್ಡದಾಗಿ ಮಾಡ್ತಿದ್ದೀನಿ. ಇದಕ್ಕಿಂತ ಸಣ್ಣದಾಗೂ ಮಾಡ್ಕೊಬೋದು. ಇಷ್ಟು ದೊಡ್ಡದಾಗಿ ಬ್ಲೌಸ್ಗೆ ಬೇಕಾಗಲ್ಲ. ಸ್ಲೀವ್ ಏನು ಡಿಸೈನ್ ಮಾಡ್ತೀವಿ ಅದಕ್ಕೆ ಬೇಕಿದ್ರೆ ನಾವು ಇಷ್ಟು ದೊಡ್ಡದಾಗಿ ಹಾಕೋಬೋದು. ಬ್ಲೌಸ್ ಬ್ಯಾಕ್ ಸೈಡ್ ಡಿಸೈನ್ ಮಾಡಬೇಕಾದ್ರೆ ಇಷ್ಟು ದೊಡ್ಡದಾಗಿ ಬೇಡ, ಸ್ವಲ್ಪ ಚಿಕ್ಕದಾಗೆ ಮಾಡೋಣ. ಇದು ನಾವು ಕಲ್ತ್ಕೋಬೇಕು ಫಸ್ಟ್ ಟೈಮು ಅನ್ನೋರಿಗೆ ಯೂಸ್ ಆಗಲಿ ಅಂತ ನಾನು ಈ ಥರ ಸ್ವಲ್ಪ ದೊಡ್ಡದಾಗಿ ಹಾಕ್ತಾಯಿದ್ದೀನಿ. ನೋಡಿ, ಸೇಮ್ ಮೆಥಡ್ 1 ಸರಿ 2 ಸರಿ ದಾರ ಸುತ್ತಿ ನೀಡಲ್ಗೆ ಸುತ್ತಾದ್ಮೇಲೆ ನೀಟಾಗಿ ಸೀಕ್ವೆನ್ಸ್ ಇಡಿ. ಮಾರ್ಕ್ ಮೇಲೆ ಬಿಡಿ, ಕೆಳಗಡೆ ಸೂಜಿ ಎಳೀರಿ. ನೀಟಾಗಿ ಬೆರಳಲ್ಲಿ ಥ್ರೆಡ್ನ ಎಳ್ದಿಟ್ಕೊಂಡು ಬಿಡಿ. ಅವಾಗ ಅದೇ ನೀಟಾಗಿ ಟೈಟಾಗಿ ಬರುತ್ತೆ. ನೋಡಿ, ಮತ್ತೆ ಸೆಂಟ್ರಿಂದ ಥ್ರೆಡ್ ತೆಗೀರಿ, ಮತ್ತು ಸೂಜಿಗೆ ದಾರ ಸುತ್ತಿ ಮತ್ತು ಸೀಕ್ವೆನ್ಸಸ್ ಇಟ್ಕೊಂಡು ನೀಟಾಗಿ ಚುಚ್ಚಿ. ಅಷ್ಟೇ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇವಾಗ ಆಲ್ರೆಡಿ ನಾನು 60% ಹಾಕಿದ್ದೀನಿ. ನೋಡಿ, ಅದು ಫುಲ್ ಆಗ್ತಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸಿಲ್ಕ್ ಥ್ರೆಡ್ಡಲ್ಲಿ ಸೀಕ್ವೆನ್ಸಸ್ ವರ್ಕ್ ಮಾಡಬೇಕು, ನಾವು ಕಲಿಬೇಕು ಅನ್ನೋರು ನೀಟಾಗಿ ವಿಡಿಯೋ ನೋಡ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು, ಕಲ್ತ್ಕೋಬೋದು, ಬೇಗ ಕಲಿಬೋದು. ಇದು ನಮಗೆ ಯಾವ ಡಿಸೈನ್ ಮಾಡಬೇಕಾದ್ರೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನು ಕಲ್ತ್ಕೊಂಡ್ರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ ಸಿಲ್ಕ್ ಥ್ರೆಡ್ಡಲ್ಲಿ ಸೀಕ್ವೆನ್ಸಸ್ ವರ್ಕ್ ಮಾಡೋದು ಅಂತಂದರೆ ಇದೇ ರೀತಿ ಬೇರೆ ಬೇರೆ ಪ್ಯಾಟ್ರನ್ನು, ಬೇರೆ ಬೇರೆ ಡಿಸೈನಲ್ಲೂ ಕೂಡ ನಾವು ವರ್ಕ್ ಮಾಡ್ಬೋದು. ಇದೇ ಥರ ಜರ್ದೋಸಿನೂ ಕೂಡ ಹಾಕ್ಬೋದು. ನಾನು ಜರ್ದೋಸಿ ಹಾಕೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜರ್ದೋಸಿನ ನೀಡಲಲ್ಲಿ ಮತ್ತು ಕ್ರೋಶಾ ನೀಡಲಲ್ಲಿ ಎರಡರಲ್ಲೂ ಹಾಕ್ಬೋದು. ನಾರ್ಮಲ್ ನೀಡಲಲ್ಲಿ ಹಾಕೋದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಸೀಕ್ವೆನ್ಸ್ ವರ್ಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇ. ಇದಾದಮೇಲೆ ನಾನು ಇನ್ನೊಂದು ಡಿಸೈನು ಹೇಳ್ಕೊಡ್ತೀನಿ. ಇದರಲ್ಲೇ ಟ್ಯೂಬ್ ಬೀಡ್ಸಲ್ಲಿ ಯಾವ ಥರ ವರ್ಕ್ ಮಾಡಬೇಕು, ನಾವು ಯಾವ ಥರ ಡಿಸೈನ್ ಮಾಡ್ಕೊಳ್ಳೋದು, ಟ್ಯೂಬ್ ಬೀಡ್ಸು ನಾರ್ಮಲ್ ಬೀಡ್ಸಲ್ಲಿ ಯಾವ ಥರ ವರ್ಕ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ನೋಡಿ, ಇದು ಫಿನಿಶ್ ಆಯಿತು. ಲಾಸ್ಟ್ದು
ಸೀಕ್ವೆನ್ಸ್ ಹಾಕಿದ್ರೆ ಇವಾಗ ಕಂಪ್ಲೀಟು ಫಿಗರ್ ಔಟ್ ಕಾಣುತ್ತೆ ನಿಮಗೆ. ಇದಾದಮೇಲೆ ಸ್ವಲ್ಪ ಅಲ್ಲಿಗೆ ಗಮ್ ಹಾಕಿ ಒಂದು ಸ್ಟೋನ್ ಇಡಿ ಮಧ್ಯಕ್ಕೆ, ವೈಟ್ ಸ್ಟೋನು, ಕುಂದನ್ ಸ್ಟೋನು, ಆರಿ ವರ್ಕ್ ಡಿಸೈನ್ ಸ್ಟೋನ್ ಯಾವುದಾದ್ರೂ ಒಂದು ಸ್ಟೋನ್ ಇಡಿ. ಕಲರ್ ವೈಸು ಇಡ್ಬೋದು ನೋಡಿ. ಈ ಥರ ಸ್ಟೋನ್ ಇಟ್ಟರೆ ಇದು ರೆಡಿ. ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಸೀಕ್ವೆನ್ಸ್ ಹಾಕಿ ವರ್ಕ್ ಮಾಡೋದು. ಇವಾಗ ಟ್ಯೂಬ್ ಬೀಡ್ಸ್ ತಗೊಂಡು ನಾನು ತೋರಿಸ್ತಿರೋ ಥರ ಟ್ಯೂಬ್ ಬೀಡ್ಸು ಮತ್ತು ವೈಟ್ ಬೀಡ್ಸು ಇವೆರಡರಲ್ಲಿ ಯಾವ ಥರ ನಾವು ವರ್ಕ್ ಮಾಡ್ಬೋದು. ನಾನಿಲ್ಲಿ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ ನೋಡಿ. ಇದೇ ಪ್ಯಾಟರ್ನ್ ಯೂಸ್ ಮಾಡ್ತಾ ನಾವು ಬೇಕಾದಷ್ಟು ಡಿಸೈನ್ನ ಯೂಸ್ ಮಾಡ್ಬೋದು, ಕಲಿಬೋದು ಮತ್ತು ವರ್ಕ್ ಮಾಡ್ಬೋದು ನೋಡಿ. ಇವಾಗ ನಾನು ಅದೇ ಥರ ಇಲ್ಲಿಗೂ ಕೂಡ ಒಂದು ಡ್ರಾ ಮಾಡಿದ್ದೀನಿ. ಯಾವ ಡಿಸೈನ್ ಆದರೂ ಕೂಡ ಮೊದಲು ಡ್ರಾ ಮಾಡಿಕೊಂಡು ನಾವು ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಹೋಗಲ್ಲ. ಯಾವ ಥ್ರೆಡ್ಡು ಕೂಡ, ಯಾವ ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಯಾವುದೂ ಆ ಕಡೆ ಈ ಕಡೆ ಹೋಗಲ್ಲ. ನೀಟಾಗಿ ಫಿಕ್ಸ್ ಆಗುತ್ತೆ ಬಟ್ಟೆಗೆ ನೋಡಿ. ಇವಾಗ ನಾನು ಒಂದನ್ನು ಹಾಕ್ತಾಯಿದ್ದೀನಿ, ಮೊದಲನೇದು ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಡಬಲ್ ಲಾಕ್ ಹಾಕಬೇಕು. ಮೊದಲು ಬೀಡ್ಸ್ ಹಾಕಾದ್ಮೇಲೆ ಬೀಡ್ಸ್ನ ಬಟ್ಟೆಗೆ ಚುಚ್ಚಿ ಡಬಲ್ ಲಾಕ್ ಹಾಕಿ ಮತ್ತೆ ದಾರ ತಂದು ಸೆಂಟ್ರಲ್ಲಿ ಲಾಕ್ ಹಾಕಬೇಕು ನೋಡಿ. ನಾನು ಇವಾಗ ಲಾಕ್ ಹಾಕಿದ್ದೀನಿ. ಒಂದು ಲಾಕೆ ಸಾಕು ಇದಕ್ಕೆ. ಒಂದು ಲಾಕ್ ಹಾಕಾದ್ಮೇಲೆ ಮತ್ತೆ ಮಣಿ ಬಿಡಿ ದಾರಕ್ಕೆ. ಮಣಿ ಬಿಟ್ಟಾದಮೇಲೆ ಇಲ್ಲಿ ಡಬಲ್ ಲಾಕ್ ಹಾಕಿ. ಸಿಂಗಲ್ ಲಾಕ್ ಹಾಕಕ್ಕೆ ಹೋಗ್ಬೇಡಿ. ಸಿಂಗಲ್ ಲಾಕ್ ಹಾಕಿದ್ರೆ ಅದು ಎಳ್ಕೊಂಡಂಗೆ ಕಾಣಿಸುತ್ತೆ, ಉಬ್ಕೊಂಡಂಗೆ ಕಾಣಿಸುತ್ತೆ ಬೀಡ್ಸ್. ಅದರಿಂದ ಡಬಲ್ ಲಾಕ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ ವರ್ಕ್ ಮಾಡಿದಾಗ ನಾವು ನೋಡಿ. ಇವಾಗ ನಾನು ಡಬಲ್ ಲಾಕ್ ಹಾಕಿ ನಿಮಗೆ ಅರ್ಥ ಆಗಲಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಸೆಂಟ್ರಿಗೆ ಹೋಗಿ ಅಲ್ಲಿ ಒಂದು ಲಾಕ್ ಹಾಕಿ ಸಾಕು ನೋಡಿ. ಒಂದು ಲಾಕ್ ಹಾಕಿ ಫಿನಿಶ್ ಮಾಡಿ ಅಲ್ಲಿ. ಮತ್ತು ಥ್ರೆಡ್ಗೆ ಬಿಡಿಸ್ಬಿಡಿ ನೋಡಿ. ಇವಾಗ ನಾನು ಮೂರನೇದು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲೂ ಕೂಡ ಡಬಲ್ ಲಾಕ್ ನಾನು ಯಾವ ಥರ ಹಾಕಿದ್ದೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ. ಅದು ಬಿಚ್ಚೋದ್ರೂ ಏನು ಸಮಸ್ಯೆ ಇಲ್ಲ, ಮತ್ತು ಹಾಕ್ಬೋದು ನಾವು ನೋಡಿ. ಈ ಥರ ಹಾಕಿ ನಾನಿಲ್ಲಿ 60% ಹಾಕಿದ್ದೀನಿ. ಇವಾಗ ನೋಡಿ ಇದೇ ಥರ ಫುಲ್ ಹಾಕಬೇಕು. ಇದು ಟ್ಯೂಬ್ ಬೀಡ್ಸಲ್ಲಿ ವರ್ಕ್ ಮಾಡೋದು. ಇದರಲ್ಲೂ ಕೂಡ ನಾವು ಕ್ರಾಸ್ ವರ್ಕ್ ಮಾಡ್ಬೋದು. ಅಲ್ಲಿ ಕಸ್ಟಮರು ಯಾವ ಪ್ಯಾಟರ್ನ್ ಹೇಳಿರ್ತಾರೆ, ಯಾವ ಡಿಸೈನ್ ಹೇಳಿರ್ತಾರೆ ಅದ್ರ ಮೇಲೆ ನಾವು ಟ್ಯೂಬ್ ಬೀಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ವರ್ಕಿಗೂ ಕೂಡ ಟ್ಯೂಬ್ ಬೀಡ್ಸು ಸೂಟ್ ಆಗೋಲ್ಲ. ಕೆಲವೊಂದು ವರ್ಕಿಗೆ ಮೈಕ್ರೋ ಕಟ್ ಬೀಡ್ಸ್ ಸೂಟ್ ಆದರೆ ಕೆಲವೊಂದು ವರ್ಕಿಗೆ ಟ್ಯೂಬ್ ಬೀಡ್ಸು ಸೂಟ್ ಆಗುತ್ತೆ. ಈಗ ನಾವು ಲೀಫ್ ಡಿಸೈನು ಆ ಥರ ಡಿಸೈನ್ಗಳು ಹಾಕಬೇಕು ಅಂತಂದರೆ ಮೈಕ್ರೋ ಕಟ್ ಬೀಡ್ಸೇ ಚೆನ್ನಾಗಿ ಕಾಣಿಸೋದು. ಇದು ಟ್ಯೂಬ್ ಬೀಡ್ಸು ಚೆನ್ನಾಗಿ ಕಾಣಿಸಲ್ಲ. ಟ್ಯೂಬ್ ಬೀಡ್ಸ್ ಸ್ಲೀವ್ ಡಿಸೈನ್ ಮಾಡಬೇಕಾದ್ರೆ ನಾವು ಬೇಕಾದರೆ ಯೂಸ್ ಮಾಡ್ಕೋಬೋದು ನೋಡಿ. ಈ ಥರ ಫಿಲ್ ಮಾಡಿ ಈ ಡಿಸೈನ್ಗೂ ಕೂಡ ಮಧ್ಯಕ್ಕೆ ಗಮ್ ಹಾಕಿ ಇಲ್ಲಿಗೂ ಕೂಡ ಒಂದು ಕುಂದನ್ ಸ್ಟೋನು ಯಾವುದಾದ್ರೂ ಒಂದು ಸ್ಟೋನ್ ಇಟ್ಟು ಡೆಕೋರ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಟೋನ್ಗಳು ಸ್ಟಿಚಬಲ್ ಸ್ಟೋನ್ಗಳು ಕೂಡ ಸಿಗುತ್ತೆ. ನಾನು ಇವಾಗ ಏನು ಗ್ಲೋ ಹಾಕಿ ಅಂಟಿಸ್ದೆ ಆ ಸ್ಟೋನ್ಗಳು ಕೂಡ ಸ್ಟಿಚ್ ಮಾಡೋ ಥರ ಸಿಗುತ್ತೆ ಬೀಡ್ಸು ನೋಡಿ. ಪರ್ಚೇಸ್ ಮಾಡುವಾಗ ನೋಡಿ ತಗೊಳ್ಳಿ, ಯೂಸ್ ಆಗುತ್ತೆ. ಅದು ಕೂಡ ಥ್ರೆಡ್ಡಲ್ಲೇ ಹಾಕೋದ್ರಿಂದ ನೀಟಾಗಿ ಫಿನಿಶ್ ಬರುತ್ತೆ. ನಾನು ಇವಾಗ ಇನ್ನೊಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನಾವು ಗ್ಲೋ ಹಾಕಿ ಒಂದು ಸ್ಟೋನ್ ಇಟ್ಟು ಟ್ಯೂಬ್ ಬೀಡ್ಸು ಮತ್ತು ಶುಗರ್ ಬೀಡ್ಸಲ್ಲಿ ಯಾವ ಥರ ಡಿಸೈನ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೀಡಲ್ಗೆ ನಾನು ಎಲ್ಲ ಬೀಡ್ಸ್ನು ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ. ಜಸ್ಟ್ ಮೇಲ್ಗಡೆ 3 ಕೆಳಗಡೆ 3 ಟ್ಯೂಬ್ ಬೀಡ್ಸಲ್ಲಿ ಯಾವ ಥರ ಡಿಸೈನ್ ಮಾಡ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸಿಂಪಲ್ಲು. ಇದು ಕೂಡ ಅಷ್ಟೇ. ಮಣಿ ಹಾಕಾದ್ಮೇಲೆ 2 ಲಾಕ್ ಆದಮೇಲೆ ಮತ್ತೆ ಹಿಂದ್ಗಡೆಗೆ ಬಂದು ಒಂದು ಲಾಕ್ ಮಾಡಿ ಮತ್ತೆ ಮಣಿ ಹಾಕಿ ಮತ್ತೆ ಡಬಲ್ ಲಾಕು ನೋಡಿ. ಇವಾಗ ಡಬಲ್ ಲಾಕ್ ಹಾಕಾಯಿತು. ನಾನು ಮತ್ತೆ ಹಿಂದೆ ಬಂದಿದ್ದೀನಿ. ಹಿಂದೆ ಬಂದು ಒಂದು ಲಾಕ್ ಹಾಕಿ, ಒಂದು ಲಾಕ್ ಹಾಕಾದ್ಮೇಲೆ ಈ ಥರ ಬೀಡ್ಸ್ ಬಿಡಿ ದಾರಕ್ಕೆ. ಬೀಡ್ಸ್ ಬಿಟ್ಟಾದಮೇಲೆ ಡಬಲ್ ಲಾಕ್ ಹಾಕಿ. ಇವಾಗ ಅದು ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ. ಡಬಲ್ ಲಾಕ್ ಹಾಕಿ ಲಾಕ್ ಮಾಡಿ ಮತ್ತು ಇವಾಗ ಏನು ಮೇಲ್ಗಡೆ 3 ಹಾಕಿದ್ದೀವಿ ಅದೇ ಸೇಮ್ ಪ್ಯಾಟ್ರನ್ನಲ್ಲಿ ಕೆಳಗಡೆ ಕೂಡ 3 ಹಾಕಿ
ಇದು ಜಾಸ್ತಿ ಟ್ರೆಂಡಿಂಗಲ್ಲಿರೋ ಡಿಸೈನು ನೋಡಿ. ಸೇಮ್ ಮೆಥಡ್ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಿಂದ್ಗಡೆ ಬಂದು ಲಾಕ್ ಹಾಕಬೇಕು. ಲಾಕ್ ಹಾಕಿ ಮತ್ತೆ ಥ್ರೆಡ್ಗೆ ಬೀಡ್ಸ್ ಬಿಡಿ. ಈ ಥರ ಲಾಕ್ ಆದಮೇಲೆ ನೋಡಿ ಇಲ್ಲಿ ಡಬಲ್ ಲಾಕ್ ಮಾಡಿ ಫಿನಿಶ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.